ಹಾಯ್ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇವತ್ತು 12:30 ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಗಣೇಶ ಹಬ್ಬ ವಿಶೇಷ ಅಂದರೆ ನಮ್ಮ ಕಡೆ ಎಲ್ಲ ಪೂಜೆ ಎಲ್ಲ ಕಾಲು ತಕೋನ ನೋಡು. ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಗಣೇಶ ಹಬ್ಬ ವಿಶೇಷ ಅಂದರೆ ನಮ್ಮ ಕಡೆ ಎಲ್ಲ ಪೂಜೆ ಎಲ್ಲ ಆಗಿತ್ತೆ. ಪೂಜೆ ಕೆಲಸ ಎಲ್ಲ ಮುಗಿಯುತ್ತೆ. ಇವಾಗ ಅಡುಗೆ ಪೂಜೆ ಎಲ್ಲ ಆಗಿತ್ತೆ. ತಿಂಡಿನೂ ಆಗ್ಲಿಕ್ಕೆ ಇವಾಗ ಆಗ್ತಿದೆ. ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೇಗ ಕೆಲಸ ಮುಗಿಯುತ್ತೆ. ಇವಾಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಕಡೆ ಚೌತಿ ಹಬ್ಬದ ವಿಶೇಷ ಅಂತ ಗೋಧಿ ಹಸಿಟ್ಟಲ್ಲಿ ಕಡುಬು ಹುಗ್ಗಿ ಮಾಡ್ತಾರೆ ನಮ್ಮ ಕಡೆ. ಅದರಿಂದ ಇವಾಗ ನಾನು ಗೋಧಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸೇಮ್ ಗೋಧಿ ಚಪಾತಿ ಮಾಡ್ತೀವಲ್ಲ ಅದೇ ಹಸಿಟ್ಟಲ್ಲೇ ಈ ಥರ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಈ ಥರ ಶಾವಿಗೆ ಥರ ಹಸಿತಾರಲ್ಲ ಆ ಥರ ಹಸಿದ್ದು ಈ ಥರ ಚಿಕ್ಕ ಚಿಕ್ಕದು ಸೌತೆ ಬೀಜ ಅಂತಾರೆ ನಮ್ಮ ಕಡೆ. ಸೌತೆ ಬೀಜ ಥರ ಕಡಿಬೇಕು. ಸ್ವಲ್ಪ ಪುಡಿ ಕುದಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಈ ಥರ ಹತ್ತಿ ಹೆಂಗೆ ಹೊಸಿತಾರಲ್ಲ ಆ ಥರ ಹೊಸಿದ್ವಿ. ಸಣ್ಣ ಸಣ್ಣದು ಹೊಸದ್ಬಿಟ್ಟು ಇಷ್ಟು ಉದ್ದ ಆಗಲಿ ಚಿಕ್ಕದು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಕಡಿಬೇಕು. ತೋರಿಸ್ತೀನಿ. ಈ ಥರ ಕೈ ಮಾಡ್ತಾನೆ ಈ ಥರ ಬರುತ್ತೆ ನೋಡಿರಿ. ಇಷ್ಟರ ಸಣ್ಣ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟರಲ್ಲಿ ನಾವು ಕಡಿತಾ ಇರಬೇಕು. ಈ ಥರ ಕಡಿತಾ ಬಂದಾಗ ಇದನ್ನು ಕೈ ಬರಲು ಆಡಿಸ್ತಾ ಇರಬೇಕು. ಆವಾಗ ಸಣ್ಣ ಬರುತ್ತೆ ಹೊಸದು. ಈ ಥರ ಎಲ್ಲ ಕಡಿತಾ ಇದ್ದಾಗ ಒಂದಿಷ್ಟು ಆಗಬೇಕು. ಒಂದು 2 ಚಪಾತಿ ಹಸಿಟ್ಟು ಥರ ದಪ್ಪ ಬರುತ್ತಲ್ಲ ಆ ಥರ ಪುಡಿ ನಮ್ಗೆ ಎಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ ಮಾಡ್ಕೋಬೇಕು. ಈ ಥರ ಪುಡಿ ಕುದಿಸ್ಕೋಬೇಕು, ಅಂದರೆ ಅಂಟ್ಕೊಂಬಲ್ಲ ಅಂತ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕಲಿಸ್ಕೊಂಡಿದ್ದೀನಿ. ಹಸಿಟ್ಟು ಗೋಧಿ ಚಪಾತಿ ಹಸಿಟ್ಟು ಈ ಥರ ಮಾಡ್ತಾ ಇದ್ದಾಗೆ ಒಂದು ಚಿಕ್ಕ ಬಟ್ಲು ಬರುತ್ತಲ್ಲ ಅದ್ರ ಫುಲ್ ಆದರೆ ಸಾಕು. ಆಮೇಲೆ ಸಕ್ಕರೆ ಆಮೇಲೆ ಬೆಲ್ಲ ಆದರೂ ಹಾಕ್ಕೋಬೋದು. ಸೇಮ್ ಶಾವಿಗೆ ಪಾಯಸ ಗೋಧಿ ಪಾಯಸ ಮಾಡ್ತಾರಲ್ಲ ಅದೇ ಥರ ನಾವು ಇದು ಕಡುಬು ಹುಗ್ಗಿ ಅಂತೀವಿ ನಮ್ಮ ಕಡೆ ಎಲ್ಲ. ಈ ಥರ ಎಲ್ಲ ಮಾಡ್ತಾ ಬಂದಾಗ ಈ ಥರ ಬರುತ್ತೆ ನೋಡಿರಿ. ಈ ಥರ ಬಂದಾಗ ನಾವು ಗಣೇಶಗೆ ಹಬ್ಬದ ದಿವಸ ನೈವೇದ್ಯ ಇರ್ತಾರೆ. ಮತ್ತು ನಾನು ಬೇಳೆ ಸಾರು ಅನ್ನ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಏರಿಯಾದಲ್ಲಿ ಗಣೇಶಕ್ಕೆ ಇಟ್ಟಿದ್ದಾರೆ. ನಮ್ಮ ಮಕ್ಕಳೆಲ್ಲ ಅಲ್ಲಿ ನೋಡೋಕ್ಕೆ ಹೋಗಿದ್ದಾರೆ. ಸಾಯಂಕಾಲ ಚೆನ್ನಾಗಿರುತ್ತೆ. ಎಲ್ಲ ಲೈಟ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆಯಿತು, ನಾಳಿದ್ದು ನಾಡಿದ್ದೆಲ್ಲ ಗೇಮ್ಸು ಮಕ್ಕಳಿಗೆಲ್ಲ ಇಟ್ಟಿದ್ದಾರೆ ನೋಡಿ. ಇದೇ ಥರ ಕಡಿಬೇಕು. ಆಮೇಲೆ ಇದೆಲ್ಲ ಕಡ್ದಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ರೆಡಿ ಮಾಡ್ಕೊತೀನಿ. ಇದು ಇವತ್ತು ಹುಗ್ಗಿ ಮಾಡಿದೆ 3 ದಿನದ 4 ದಿನ ತನಕ
ಚೆನ್ನಾಗಿ ಮಾರನೇ ದಿನ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಂದು ಊಟ ಮಾಡ್ತಾರೆ. ಚೆನ್ನಾಗಿ ಬೇಯಿಸ್ಬಿಟ್ಟು ಚೆನ್ನಾಗೆಲ್ಲ ಏಲಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಆಗಿರುತ್ತೆ. ಒಂದು 2 ದಿವಸ 3 ದಿವಸ ಆದರೂ ಕೆಡಲ್ಲಂತೆ ಇದು. ಅದರಿಂದ ಜಾಸ್ತಿ ಇಷ್ಟಪಡ್ತಾರೆ ಇದು. ಅದು ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮರು ಹಿಟ್ಟು ಕಲಿಸ್ಕೊಡೋದ ಯಾರು ಜಾಸ್ತಿ ಬೇಗ ಮಾಡ್ತಾರೆ ಅಂತ ನೋಡ್ಕೊಂಡು ಬೇಗ ಬೇಗ ಕಡಿತೀವಿ. ಸಾಯಂಕಾಲ ಆದರೆ ಸಾಯಂಕಾಲ ಮಾಡೋದು, ಇಲ್ಲಾಂದರೆ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡೋದು. ಈ ಥರ ಮಾಡ್ತಾರೆ ನಮ್ಮ ಕಡೆ ಸ್ಪೆಷಲು. ನೀವು ಯಾವ ಥರ ಮಾಡ್ತೀರಿ? ಇಲ್ಲಿ ಜಾಸ್ತಿ ಕಡುಬು ಮಾಡ್ತಾರೆ, ಕಾಯಿ ಕಡುಬು ಏನೋ ಅಂತಾರೆ. ಕೊಬ್ಬರಿ ತುಂಬಿ ಬೆಲ್ಲ ಪಾಕ ಇರ್ತಿ. ಡ್ರೆಸ್ ಕಲರ್ ಚೆನ್ನಾಗೈತಲ್ಲ ನಮ್ಮ ಮಗಳಿಗೆ. ನಾನದು ಡ್ರೆಸ್ ಹೆಂಗೈತೆ ಅಂತ ಇದು ಯಾವಾಗ ಮೀಶೋದರಲ್ಲಿ ಆರ್ಡರ್ ಮಾಡ್ತಿದ್ದು. ವರಮಹಾಲಕ್ಷ್ಮಿ ದಿವಸ ಒಂದು ಹಾಕೊಂಡಿದ್ದೀನಿ, ನನ್ನ ಬರ್ಡೇ ಇತ್ತು ಆವತ್ತು ಹಾಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಹಾಕ್ಕೋಬೇಕಂತ ಎತ್ತಿಕೊಂಡಿದ್ದೆ, ಅದು ಟಾಪು ಹೊಸದೆ. ಅದು ಸ್ಟಿಚ್ ಮಾಡಿ ಎಲ್ಲಿಟ್ಟಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಅದು ಹಾಕ್ಕೋಬೇಕಂತ ಆಸೆ ಇತ್ತು. ಇನ್ನೊಂದು ದಿನ ಗಣೇಶ ಕೈ ಮುಗಿಯೋಕ್ಕೆ ಹೋಗ್ತೀವಲ್ಲ ಆವತ್ತು ಹಾಕ್ಕೊಡ್ತೀವಿ. ಇಲ್ಲಿ ಎಲ್ಲ ಇವತ್ತಿನ ದಿವಸ ಹುತ್ತಕ್ಕೆ ಹಾಲು ಎರೆದು ಬರ್ತಾರೆ. ನಮ್ಮ ಕಡೆ ನಾಗರ ಪಂಚಮಿ ಬರ್ತಾರೆ, ಹೋಗ್ತಾರೆ. ಇಲ್ಲಿಂದು ಹಾಲು ಎರೆದೇ ಬೇರೆ, ನಮ್ಮ ಕಡೆ ಎರೆದೇ ಬೇರೆ. ಇಲ್ಲೆಲ್ಲ ಜೋಳ ಬರುತ್ತಲ್ಲ, ಜೋಳ, ಸೀಬೆಕಾಯಿ, ಕರಿ ಎಳ್ಳು, ಅಕ್ಕಿ ನೆನೆಸ್ಕೊಂಡು, ಹಣ್ಣು, ಕಾಯಿ ಆ ಥರ ತೊಗೊಂಡಿರ್ತಾರೆ. ನಮ್ಮ ಕಡೆ ಹಾಲು ನಾವು ರೊಟ್ಟಿ ಮಾಡ್ತೀವಲ್ಲ ಆ ಜೋಳದಲ್ಲಿ ಅಳ್ಳು ಅಂತ ಹುರಿತಾರೆ. ಅದರಲ್ಲಿ ಅಳ್ಳು ಮಾಡಿ ಅದು ಅಳ್ಳು ಹಾಲು ಕೊಬ್ಬರಿ ಬಟ್ಲು ಅಂತ ಬರುತ್ತೆ. ಆವಾಗ ಅದು ತುಂಬಿ ಅಳ್ಳಿನ ಜೋಳ ಬರುತ್ತಲ್ಲ ಅದು ಅಳ್ಳು ಹುರಿದಿದ್ದು ಹಾಲು ಅಳ್ಳು ಹಾಕಿಟ್ಟು ಎರಿಸ್ಕೊಂಡು ಬರ್ತಾರೆ ಕಾಯಿ ಹೊಡ್ಕೊಂಡು. ಮತ್ತು ತಿರುಗಿ ಒಬ್ಬಟ್ಟು ಹೋಳಿಗೆ ಮತ್ತು ಕಡುಬು ಮಾಡ್ತಾರೆ. ಕಡುಬು ಬೇಯಿಸಿಟ್ಟು ಅದೇ ಊರ್ಣದ ಕಡುಬೆ ತುಂಬಿಟ್ಟು ಹಬೆಯಲ್ಲಿ ಬೇಯಿಸಿ, ಇಡ್ಲಿ ಹಬೆ ತಟ್ಟೆಯಲ್ಲಿ ಬೇಯಿಸಿಬಿಟ್ಟು ಆ ಥರ ಮಾಡ್ತಾರೆ. ಮತ್ತು ನವಣೆ ಮೇನು, ನಾಗನಿಗೆ ಮೇನು ನವಣೆ ಅನ್ನ ಇಷ್ಟ ಅಂತೆ. ಅವತ್ತೆ ಸ್ವಲ್ಪ ಸಿಕ್ಕಲಿಲ್ಲ ಅಂದರೆ ಒಂದು 3-4 ಒಂದಿಷ್ಟು ಕಾಳಾಗಿ ಹಾಕ್ತಾರೆ. ಇಲ್ಲಿ ಗೌರಿ ಹಬ್ಬ ಹೆಣ್ಮಕ್ಳಿಗೆ, ನಮ್ಮ ಕಡೆ ನಾಗರ ಪಂಚಮಿ ಹಬ್ಬ ಹೆಣ್ಮಕ್ಳಿಗೆ. ಶ್ರಾವಣ ಸುಬ್ರಹ್ಮಣ್ಯ ಮೂವಿ ಹಾಕ್ತಿರ್ತಾರೆ, ಅದು ನೋಡ್ಕೊಂಡು ಕಡಿತಾರೆ. ಮತ್ತೆ ಸಿಗ್ತೀನಿ ಗೊಂಬೆ ಮಾಡ್ತಾ ಇದ್ದಾಳೆ ನೋಡ್ರಿ. ಮಾಡಮ್ಮ ನೋಡ್ರಿ, ಕೈಯಲ್ಲೂ ತೋರಿಸು. ಕಡಿ ಕಡಿ ಬೇಗ ಬೇಗ. ಎಷ್ಟೊತ್ತು ನೋಡ್ರಿ ಕಡಿದಂಗೆ ರೀ. ಇವಾಗ ಕಡಿತಾ ಇದ್ದಲ್ಲ, ಇದು ಸೌತೆ ಬೀಜ ಅಂತೀವಿ ನಮ್ಮ ಕಡೆ. ಕೆಲವರು ಬೇಸಿಗೆಯಲ್ಲಿ ಒಣಗಿಸಿ ಕಡ್ದು ಈ ಥರ ಮಳೆಗಾಲದಲ್ಲಿ ಉಪ್ಪಿಟ್ಟು ಮಾಡ್ತಾರೆ, ಪಾಯಸ ಮಾಡ್ತಾರೆ. ಸೌತೆ ಬೀಜ ಅಂತೀವಿ ನಾವು ಇಲ್ಲಿ. ಗಣೇಶ ಹಬ್ಬದ್ರಲ್ಲಿ, ಗಣೇಶ ಚೌತಿ ಇದರಲ್ಲಿ ಈ ಥರ ಹಸಿದು ಕಡ್ಬಿಟ್ಟೆ ಹುಗ್ಗಿ ಮಾಡ್ತಾರೆ ಇದರಲ್ಲಿ. ನಾನು ಇವಾಗ ಇಷ್ಟು ಕಡ್ಕೊಂಡಿದ್ದೀನಿ ಸೌತೆ ಬೀಜ. ಹಾಗೆ ಇವಾಗ ಎಷ್ಟು ಸಾಕು, ಮಕ್ಕಳು ಅಷ್ಟು ಇಷ್ಟಪಡಲ್ಲ, ಅದರಿಂದ ನಾನು ನಮ್ಮ ಮನೆಯವರು ತಿಂತೀವಿ. ಸ್ವೀಟ್ ಅವರಿಗೆ ಮಕ್ಕಳಿಗೆ ಅಷ್ಟೇ ಲೈಕ್ ಆಗುತ್ತೆ. ನಮ್ಮಲ್ಲಿ ಶ್ರದ್ಧಾ ಮಾತ್ರ ತಿನ್ನೋದಿಲ್ಲಪ್ಪ, ಯಾವುದೇ ಪಾಯಸ ಆಗಲಿ ಏನೇ ಆಗಲಿ. ಒಬ್ಬಟ್ಟು ಮಾತ್ರ ಇವಾಗ ತಿಂತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಬೇಳೆ ಹುಣಸೆಹಣ್ಣು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಳೆ ಇಲ್ಲೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದು ಹುಗ್ಗಿ ಮಾಡೋಕ್ಕೆ ಇಲ್ಲಿ ಹೊಸ ಪಾತ್ರೆಯಲ್ಲಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈ ಥರ ಕುದಿ ಬಂದಾಗೆ ಇದು ಕಡ್ದಿರುವ ಸೌತೆ ಬೀಜ, ಕಡುಬು ಅಂತಾರೆ, ಸೌತೆ ಬೀಜನೂ ಅಂತಾರೆ. ಇವಾಗ ಕುದಿಯೋ ನೀರಲ್ಲಿ ಇದು ಮಿಕ್ಸ್ ಮಾಡಬೇಕು. ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ಅಂಟ್ಕೊಂಬಲ್ಲ ಅಂತಂದು. ನೋಡಿ ಕುದಿಯೋ ಇದರಲ್ಲಿ ನಾನು 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದೆಲ್ಲ ಬಿಡಿ ಬಿಡಿ ಆಗುತ್ತೆ ಅಂತಂದು ಈ ಥರ. ಇನ್ನು ಇದಕ್ಕೆ ಚೆನ್ನಾಗಿ ಕುದ್ದಾದ್ಮೇಲೆ ಅದು ಹಾಲು ಹಾಕೋತೀನಿ ನಾನು.
ಫಸ್ಟಿಗೆ ನೀರಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ, ಕೈಗೆ ಅಂಟ್ಕೋಬಾರ್ದು, ಚೆನ್ನಾಗಿ ಬೆಂದಿರಬೇಕಂದ್ರೆ. ಹೆಂಗೆ ಬೆಂದಿದ್ದೆ ಅಂದರೆ ಇವತ್ತರ ಹಿಗ್ಸಿ ಕೈಯಲ್ಲಿ ನೋಡ್ತಾರಲ್ಲ ಅನ್ನ ಬೆಂದಿತ್ತೆ ಎಲ್ಲ ಆ ಥರ ನೋಡಿದಾಗೆ ಬೆಂದಿರುತ್ತೆ. ಆವಾಗೆ ಸ್ವಲ್ಪ ಹಾಲು ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ ಇದು ಪಾಯಸ. ಈ ಕಡೆ ಎಲ್ಲ ಇದು ಮಾಡೋದು ಕಮ್ಮಿ, ಏನು ಅಂತಲೇ ಗೊತ್ತಿರಲ್ಲ ಈ ಕಡೆ. ಇದು ಅದೇ ಒಂದೊಂದು ಊರ ಕಡೆ ಒಂದೊಂದು ಕಡೆ, ನಮ್ಮ ಕಡೆ ಇದು ಪಾಯಸ ಗಣೇಶ ಇದರಲ್ಲಿ ಗೊಂಬೆ ಕಡ್ದಿತ್ತೆ, ಅದರಲ್ಲಿ ದಪ್ಪ ದಪ್ಪ ಒಂದೊಂದು. ಇವಾಗ ಕುದಿ ಬರಿಬೇಕು, ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಒಂದು ಸ್ಪೂನಲ್ಲಿ, ಆವಾಗ ಒಂದೇ ಕಡೆ ಕೂಡೋದಿಲ್ಲ, ಬಿಡಿ ಬಿಡಿ ಆಗುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ. ನೋಡಿರಿ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿರಿ ಈ ಥರ ಕುದಿ ಬರ್ತಿರುತ್ತೆ, ಹುಗ್ಗಿ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಬರುತ್ತೆ ಇದು. ನೋಡಿರಿ ಇದಕ್ಕೆ ಸ್ವಲ್ಪ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಆವಾಗ ಥೋಡೆ ನಾನು ಏಲಕ್ಕಿ ಪುಡಿ, ಸ್ವಲ್ಪ ಒಣ ದ್ರಾಕ್ಷಿ ಎಲ್ಲ ತುಪ್ಪದ್ರಲ್ಲಿ ಹುರ್ಕೊತೀನಿ. ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಥಿಕ್ನೆಸ್ ಬರಬೇಕಂತ, ಗಟ್ಟಿ ಬರಬೇಕಂತ. ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಸ್ವಲ್ಪ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೇ ಇದ್ಲ ನೋಡಿರಿ ಈ ಥರ ಬರುತ್ತೆ. ಈ ಥರ ತೋರಿಸ್ಕೊಂಡೆ ಆಯ್ತು. ಇವಾಗ ಹುಗ್ಗಿ ಇದು ರೆಡಿ ಬಿಡು. ನೋಡಿರಿ ನೈವೇದ್ಯ ರೆಡಿ. ಗಣೇಶ ಚತುರ್ಥಿ. ನೋಡಿ ಬೇಳೆ ಸಾರು, ಅನ್ನ, ಇಲ್ಲಿ ಪಾಯಸ. ಅದೇ ತುಪ್ಪದ ಹಾಕಿಬಿಟ್ಟು ಅಲ್ಲೇ ಅದಕ್ಕೆ ಹಾಕಿದ್ದೀನಿ. ಚಿನ್ನು सबसे पहले देखना और जियो हॉटस्टार समझे बर्फुल्दा